ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕರ್ನೂಲ್ ಬಸ್ ಅಪಘಾತವನ್ನ ಮರೆಯುವ ಮುನ್ನವೇ ಟ್ರಾವೆಲ್ಸ್ ನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಅದು ರಾಜಸ್ಥಾನದ ಜೈಪುರ ದೆಹಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಅಪಘಾತ. ಈ ಅಪಘಾತದಲ್ಲಿ 3 ಕಾರ್ಮಿಕರು ಸಜೀವವಾಗಿ ದಹನವಾಗಿದ್ದಾರೆ. 10 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅಲ್ಲಿ ಕೆಲವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಇನ್ನು ಉತ್ತಮ ಚಿಕಿತ್ಸೆಗಾಗಿ ಅವರೆಲ್ಲರನ್ನ ಜೈಪುರಕ್ಕೆ ಸ್ಥಳಾಂತರವನ್ನು ಕೂಡ ಮಾಡಲಾಗಿದೆ. ಉತ್ತರ ಪ್ರದೇಶದಿಂದ ಇಟ್ಟಿಗೆಗೂಡು ಕಾರ್ಮಿಕರನ್ನ ಸ್ಥಳಾಂತರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೈಪುರ ಬಳಿ ಅಪಘಾತ ಆಗಿರುವಂಥದ್ದು. ಬಸ್ ಆಕಸ್ಮಿಕವಾಗಿ ಹೈ ಟೆನ್ಷನ್ ತಂತಿಗಳಿಗೆ ಡಿಕ್ಕಿ ಹೊಡೆದು ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಕೆಲವು ಕಾರ್ಮಿಕರು ತಕ್ಷಣ ಬಸ್ನಿಂದ ಹೊರಗೆ ಬಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಕರ್ನೂಲ್ನಂತೆ ಅಲ್ಲಿ ನಡೆದಂತೆ ಇಡೀ ಬಸ್ ಕೆಲವೇ ಸೆಕೆಂಡ್ಗಳಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ಆದರೆ ಕೆಲವರು ಪಾಪ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಬಸ್ಸಿನ ಒಳಗೆ ಅವರು ಸಿಕ್ಕಾಕೊಂಡು ಸಜೀವವಾಗಿ ದಹನವಾಗಿಬಿಟ್ಟಿದ್ದಾರೆ. ಈ ಅಪಘಾತದಲ್ಲಿ ಕೆಲವರಿಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಕೆಲವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಕೆಲವರ ಸ್ಥಿತಿ ಗಂಭೀರ ಆಗಿದೆ. ನೋಡಿ, ಇದೆಲ್ಲವನ್ನ ಗಮನಿಸುವಾಗ ಎಲ್ಲೋ ಒಂದ್ ಕಡೆ ಖಾಸಗಿ ಬಸ್ಗಳ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಖಾಸಗಿ ಬಸ್ಗಳು ಬಹುಬೇಗನೆ ಬೆಂಕಿಗೆ ಆಹುತಿ ಆಗ್ತಾ ಇರೋ ಕಾರಣ ಖಾಸಗಿ ಬಸ್ಗಳ ವಿನ್ಯಾಸ, ಅದು AC ಬಸ್ಗಳಾಗಿರ್ಬೋದು ಅಥವಾ ಸ್ಲೀಪರ್ ಕೋಚ್ ಬಸ್ಗಳಾಗಿರ್ಬೋದು, ಬಹಳ ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ ಅಂಡ್ ಬೇಗ ಅದು ಸುಟ್ಟು ಭಸ್ಮ ಆಗ್ಬಿಡತ್ತೆ. ಸೊ ಹಾಗಾಗಿ ಏನಾದ್ರೂ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನುವಂಥ ಚಿಂತನೆ ಸದ್ಯಕ್ಕೆ ನಡೀತಾ ಇದೆ. ಖಾಸಗಿ ಟ್ರಾವೆಲ್ ಬಸ್ಗಳಲ್ಲಿ ಸಂಭವಿಸುವ ಸರಣಿ ಅಪಘಾತಗಳ ಹಿನ್ನೆಲೆ ಜನರು ಕೂಡ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋಕೆ ಇದೀಗ ಭಯ ಪಡ್ತಿದ್ದಾರೆ. ಆದ್ರೆ ಸರ್ಕಾರಗಳು ಈ ಘಟನೆಗಳ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮಾಲೀಕರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಸುರಕ್ಷತಾ ಕ್ರಮಗಳನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಎದ್ದಿದೆ. ಇದೇ ಸಂದರ್ಭದಲ್ಲಿ ಇಂಡಿಯನ್ ಆಯಿಲ್ನ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಎಂ ವೈದ್ಯ ಅವರು ದೇಶದಲ್ಲಿ ಸ್ಲೀಪರ್ ಬಸ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳಿ ಒತ್ತಾಯಿಸುತ್ತಿದ್ದಾರೆ. ಸರಣಿ ಬಸ್ ಅಪಘಾತಗಳ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಇಂಡಿಯನ್ ಆಯಿಲ್ನ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಎಂ ವೈದ್ಯ ಲಿಂಕ್ಡ್ ಇನ್ ನಲ್ಲಿ ಮಾತನಾಡಿದ್ದಾರೆ. ಭಾರತದಲ್ಲಿ ಸ್ಲೀಪರ್ ಬಸ್ಗಳು ಅನೇಕ ಕುಟುಂಬಗಳ ಜೀವನವನ್ನ ನಾಶ ಮಾಡಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಸಂಭವಿಸಿದಂತಹ ಬೆಂಕಿ ಅಪಘಾತಗಳ ಸರಣಿ ಇದಕ್ಕೆ ಪುರಾವೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ಸಂಪೂರ್ಣವಾಗಿ ಬೇಜವಾಬ್ದಾರಿ ಬಸ್ ವಿನ್ಯಾಸದ ಪರಿಣಾಮ. ಇತ್ತೀಚೆಗಷ್ಟೇ ಬಸ್ ಅಪಘಾತಗಳಲ್ಲಿ 41 ಜನರು ಸಾವನ್ನಪ್ಪಿದ್ದಾರೆ. ಕರ್ನೂಲ್ನಲ್ಲಿ ನಡೆದ ದುರಂತದಲ್ಲಿ 19 ಮತ್ತೆ ರಾಜಸ್ಥಾನದ ಗ್ರಾಮೀಣ ಪ್ರದೇಶದಲ್ಲಿ 20 ಜನರು, ಕಳೆದ 10 ವರ್ಷಗಳಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಸಂಭವಿಸಿದ ಬೆಂಕಿ ಅಪಘಾತಗಳಲ್ಲಿ 130ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ದುರಾದೃಷ್ಟ ಅಲ್ಲ, ಇದು ದೊಡ್ಡ ವಿನ್ಯಾಸದ ದೋಷ. ಅಂದ್ರೆ ಬಸ್ಗಳ ವಿನ್ಯಾಸ ಸರಿಯಿಲ್ಲ, ಅದರಲ್ಲಿರುವಂತಹ ಸಾಕಷ್ಟು ದೋಷಗಳಿಂದಾಗಿ ಸಾಕಷ್ಟು ಜನರ ಕುಟುಂಬಗಳು ನಾಶ ಆಗಿದೆ ಎನ್ನುವಂತ ಒಂದು ಕಳವಳವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಜಾಗತಿಕವಾಗಿ ಕೆಲವು ದೇಶಗಳು ಪ್ರಯಾಣ ಬಸ್ಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದಾವೆ. ಚೀನಾದಲ್ಲಿ 2012ರಲ್ಲಿ ಸ್ಲೀಪರ್ ಬಸ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಇದೇ ಕಾರಣಕ್ಕಾಗಿ ವಿಯೆಟ್ನಾಂನಲ್ಲಿ ಸುರಕ್ಷತಾ ನಿಯಮಗಳು ಮತ್ತೆ ನಿರ್ಗಮನ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡಲಾಯಿತು. ಜರ್ಮನಿಯಲ್ಲಿ ಕಡಿಮೆ ಸಾಮರ್ಥ್ಯದ ನಿಯಂತ್ರಿತ ವಿನ್ಯಾಸಗಳನ್ನ ಮಾತ್ರ ಅನುಮತಿಸಲಾಗಿದೆ. ಆದ್ರೆ ಈ ಘಟನೆಗಳ ನಂತರ ಭಾರತ ತನಿಖೆಗಳನ್ನ ನಡೆಸುತ್ತಲೇ ಇದೆ. ಆದ್ರೆ ಪೂರ್ಣ ಪ್ರಮಾಣದ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಭಾರತ ಹಿಂದೇಟನ್ನ ಹಾಕ್ತಾ ಇದೆ, ಅಂದ್ರೆ ಹಿಂದೆ ಇದೆ. ಆದ್ರೆ ಪೂರ್ಣ ಪ್ರಮಾಣದ ಸುರಕ್ಷತಾ ಕ್ರಮಗಳ ಅಗತ್ಯತೆ ಹೆಚ್ಚಾಗಿದೆ. 1.6 ಮಿಲಿಯನ್ ಬಸ್ಗಳು ಮತ್ತೆ ಖಾಸಗಿ ನಿರ್ವಾಹಕರ ವ್ಯವಸ್ಥೆಯೊಂದಿಗೆ ಪ್ರಯಾಣಿಕರ ಸುರಕ್ಷತೆಯನ್ನ ಗಮನಿಸದೆ ಬಿಡ್ಲಾಗ್ತಾ ಇದೆ. ಹೀಗಂತ ಹೇಳಿ ಮಾಜಿ ಇಂಡಿಯನ್ ಆಯಿಲ್ ಅಧ್ಯಕ್ಷರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸ್ಲೀಪರ್ ಬಸ್ಗಳು ಜನದಟ್ಟಣೆ, ಅಕ್ರಮ ವಿದ್ಯುತ್ ಸಂಪರ್ಕಗಳು ಮುಂತಾದ ಹಲವಾರು ಕಾರಣಗಳಿಂದ ಪ್ರಯಾಣಿಕರನ್ನ ಅಪಾಯಕ್ಕೆ ಸಿಲುಕಿಸ್ತಾ ಇದೆ. ಭಾರತದಲ್ಲಿ ಪ್ರಸ್ತುತ ರೂಪದಲ್ಲಿ ಸ್ಲೀಪರ್ ಬಸ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವುದು ಒಂದೇ ಪರಿಹಾರ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇಂಡಿಯನ್ ಆಯಿಲ್ನ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಎಂ ವೈದ್ಯ ಅವರು ಕೊಟ್ಟಿರುವಂತ ಈ ಸಲಹೆಯನ್ನ ಸರ್ಕಾರಗಳು ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸುತ್ತಾ
ಈ ಒಂದು ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡಬೇಕು ಅಂತಂದ್ರೆ AC ಬಸ್ ಅಥವಾ ಸ್ಲೀಪರ್ ಕೋಚ್ ಬಸ್ಗಳನ್ನ ಸದ್ಯದ ಮಟ್ಟಿಗೆ ನಿಷೇಧ ಮಾಡುವುದು ಒಳಿತು ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ. ಜೊತೆಗೆ ಶ್ರೀಕಾಂತ್ ಅವರು ಕೊಟ್ಟಿರುವಂತಹ ಒಂದು ಸಲಹೆ ಕೂಡ ಎಲ್ಲರೂ ಒಪ್ಕೊಳ್ಬೇಕಾಗಿರುವಂಥದ್ದು. ಸೊ ಇದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ಬದಲಾವಣೆಗಳನ್ನ ಮಾಡಿಕೊಳ್ಬಹುದಾ ಅಥವಾ ಸಂಪೂರ್ಣವಾಗಿ ನಿಷೇಧ ಮಾಡೋದೇ ಒಳ್ಳೇದಾ ಅನ್ನೋದನ್ನ ಸರ್ಕಾರ ಪರಿಶೀಲನೆ ಮಾಡಬೇಕಾಗಿದೆ. ಸೊ ಕಾದು ನೋಡೋಣ ಯಾವ ಒಂದು ಪರಿಣಾಮ ಬೀಳತ್ತೆ ಈ ಒಂದು ಇಂಡಿಯನ್ ಆಯಿಲ್ ನ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಎಂ ವೈದ್ಯ ಅವರ ಈ ಒಂದು ಹೇಳಿಕೆಯಿಂದ ಏನಾದರೂ ಬದಲಾವಣೆಗಳು ಆಗತ್ತಾ ಖಾಸಗಿ ಬಸ್ಗಳ ಮೇಲೆ, ಕಾದು ನೋಡೋಣ.